ಸ್ಟಾರ್ ತೀರ್ಪು. ಈ ಅಪೀಲುಗಳು ನಗರಸಭೆಯ ಆಯುಕ್ತರು ಹಾಗೂ ನಗರಸಭೆಯ ಮುಖ್ಯ ಅಧಿಕಾರಿಗಳನ್ನು ಜಲ ಮಾಲಿನ್ಯ ತಡೆ ಹಾಗೂ ನಿಯಂತ್ರಣ ಅಧಿನಿಯಮ 1974 ಇಲ್ಲಿ ಇನ್ನು ಮುಂದೆ ಅಧಿನಿಯಮ 1974 ಎಂದು ಉಲ್ಲೇಖಿಸಲಾಗಿದೆ 48ನೇ ಪ್ರಕರಣದ ಮೇರೆಗೆ ಕ್ರಮ ಜರುಗಿಸಬಹುದೇ ಎಂಬ ಬಗ್ಗೆ ಪ್ರಮುಖ ಪ್ರಶ್ನೆಯನ್ನು ಎತ್ತಿವೆ. ಈ ಅಪೀಲುಗಳ ಮೂಲಕ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ದಿನಾಂಕ 16/2/2015 ಕರ್ನಾಟಕ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸಿದ್ದು, ಆ ಮೂಲಕ ದಂಡ ಪ್ರಕ್ರಿಯಾ ಸಂಹಿತೆ 482ನೇ ಪ್ರಕರಣಗಳ ಮೇರೆಗೆ ಪುರಸಭೆ ಆಯುಕ್ತರಾಗಿ ಹಾಗೂ ಪುರಸಭಾ ಮುಖ್ಯ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಎದುರುದಾರರು ಅಪೀಲಿನ ಮೂಲಕ ಅಪೀಲುದಾರರ ವಿರುದ್ಧ ಸಲ್ಲಿಸಿದ್ದ ಅರ್ಜಿಗಳನ್ನು ಪುರಸ್ಕರಿಸಿದ್ದು, ಪ್ರಾಸಿಕ್ಯೂಷನ್ಗಾಗಿ ಪ್ರಾರಂಭಿಸಿದ ವ್ಯವಹರಣೆಯನ್ನು ಅಧಿನಿಯಮ 1974 ಮೇರೆಗೆ ರದ್ದುಗೊಳಿಸಲಾಗಿದೆ. ದಿನಾಂಕ 16/2/2015 ಪ್ರಶ್ನಿತ ಆದೇಶದ ಪ್ರಕಾರ ಉಚ್ಚ ನ್ಯಾಯಾಲಯವು 2012ರ 2627, 2011ರ 1537 ಹಾಗೂ 2011ರ 1010ರ ಕ್ರಿಮಿನಲ್ ಅರ್ಜಿಯಾಗಿರುವ ದಂಡ ಪ್ರಕ್ರಿಯಾ ಸಂಹಿತೆಯ 482ನೇ ಪ್ರಕರಣದ ಮೇರೆಗೆ 3 ಪ್ರತ್ಯೇಕ ಅರ್ಜಿಗಳನ್ನು ಪುರಸ್ಕರಿಸಿದೆ. ಎಲ್ಲ 3 ಅರ್ಜಿಗಳನ್ನು ಸದೃಶ ಸಂಗತಿಗಳ ಆಧಾರದ ಮೇಲೆ ಸಲ್ಲಿಸಲಾಗಿತ್ತು. ಈ ಅಪೀಲುಗಳನ್ನು ನಿರ್ಧರಿಸಲು ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಲಾದ 2012ರ ಕ್ರಿಮಿನಲ್ ಅರ್ಜಿ ಸಂಖ್ಯೆ 2627ರ ಸಂಗತಿಗಳನ್ನು ಉಲ್ಲೇಖಿಸುವುದು ಸೂಕ್ತವಾಗುತ್ತದೆ. ಈ ಅಪೀಲುಗಳನ್ನು ನಿರ್ಧರಿಸಲು ಈ ಸಂಕ್ಷಿಪ್ತ ಸಂಗತಿಗಳನ್ನು ಗಮನಿಸುವುದು ಅಗತ್ಯವಾಗಿದೆ. ಅಪೀಲುದಾರ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಅಧಿನಿಯಮ 1974ರ 4ನೇ ಪ್ರಕರಣದ ಮೇರೆಗೆ ಸ್ಥಾಪಿತವಾದ ಶಾಸನಬದ್ಧ ನಿಕಾಯವಾಗಿದೆ. ಮಂಡಳಿಯು ಶಾಶ್ವತ ಹಕ್ಕುದಾರಿಕೆಯನ್ನು ಹಾಗೂ ಸಾಮಾನ್ಯ ಮೊಹರನ್ನು ಹೊಂದಿರುವ ಒಂದು ನಿಗಮಿತ ನಿಕಾಯವಾಗಿದೆ. ಅಧಿನಿಯಮ 1974ರ ಮೇರೆಗೆ ದಂಡಿಸಬಹುದಾದ ಅಪರಾಧದ ಸಂಜ್ಞೇಯತೆಯನ್ನು ಕೈಗೊಳ್ಳುವ ಸಂಬಂಧ ವಿಶೇಷ ಪ್ರಕ್ರಿಯೆಯನ್ನು ಅಧಿನಿಯಮ 1974 ಉಪಬಂಧಿಸುತ್ತದೆ. ಅಪೀಲಿನ ಮೊದಲ ಎದುರುದಾರನು ಬೆಂಗಳೂರಿನ ಕೃಷ್ಣರಾಜಪುರಂನ ನಗರ ಸಭೆಯ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಶ್ರೀ ಬಿ. ಹೀರಾನಾಯಕ್ ಆಗಿದ್ದಾರೆ. ಎರಡನೇ ಎದುರುದಾರ ಎಂ. ಎ. ಬೇಗ್ ಹಾಗೂ ಮೂರನೇ ಎದುರುದಾರ ಡಿ. ಎಲ್. ನಾರಾಯಣ್ ಇವರು ಕೂಡ ಬೆಂಗಳೂರಿನ ಕೃಷ್ಣರಾಜಪುರಂನ ನಗರಸಭೆಯ ನಿವೃತ್ತ ಆಯುಕ್ತರಾಗಿದ್ದಾರೆ.
ಆಪಾದಿತ ವ್ಯಕ್ತಿಗಳು ಹಾಗೂ ಅವರು ಮಾಡಿದ ಅಪರಾಧಗಳಿಗಾಗಿ ಅವರನ್ನು ಶಿಕ್ಷಿಸಲು ಅವರ ವಿರುದ್ಧ ಅಧಿನಿಯಮದ 43 ಹಾಗೂ 44ನೇ ಪ್ರಕರಣಗಳ ಮೇರೆಗೆ ದಂಡನೀಯವಾದ ಅಪರಾಧವನ್ನು ಸಂಜ್ಞೆಯತೆಗೆ ತೆಗೆದುಕೊಳ್ಳಲು ಕೋರಿ ಬೆಂಗಳೂರಿನಲ್ಲಿರುವ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ 2006ರ CC ಸಂಖ್ಯೆ 1101 ಆಗಿರುವ ದೂರನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಲ್ಲಿಸಿದೆ. ದೂರಿನಲ್ಲಿ ಬೆಂಗಳೂರಿನ ಕೃಷ್ಣರಾಜಪುರಂನ ನಗರಸಭೆಯನ್ನು ಆಪಾದಿತ ಸಂಖ್ಯೆ 1 ಎಂದು ದಾವೆಗೆ ಸೇರಿಸಲಾಗಿತ್ತು ಹಾಗೂ 2ನೇ ಸಂಖ್ಯೆಯ ಎದುರುದಾರನು ನಗರಸಭೆಯ ಆಯುಕ್ತನಾಗಿದ್ದು 3 ರಿಂದ 7ರವರೆಗಿನ ಎದುರುದಾರರೆಲ್ಲರೂ ಆಯುಕ್ತರಾಗಿದ್ದು ಇವರು ದಿನಾಂಕ 3/11/2004 ರಿಂದ ದೂರನ್ನು ಸಲ್ಲಿಸುವ ದಿನಾಂಕದವರೆಗೆ ಬೇರೆ ಬೇರೆ ಅವಧಿಗಳಲ್ಲಿ ಆಯುಕ್ತರ ಹುದ್ದೆಯನ್ನು ಧಾರಣೆ ಮಾಡಿದ್ದರು. ಮಂಡಳಿಯು ಗ್ರಾಮಸಾರವನ್ನು ಶುದ್ಧೀಕರಿಸಿದ ನಂತರ ವಿಲೆ ಮಾಡುವುದಕ್ಕೆ ದಿನಾಂಕ 3/6/2006ರಂದು ಆಪಾದಿತ ವ್ಯಕ್ತಿಗಳಿಗೆ ಒಪ್ಪಿಗೆ ನೀಡಲಾಗಿತ್ತು ಹಾಗೂ ತದನಂತರ ಅದನ್ನು ನವೀಕರಣಗೊಳಿಸಿರಲಿಲ್ಲವೆಂಬುದನ್ನು ದೂರಿನಲ್ಲಿ ಕಂಡುಬರುತ್ತದೆ. ಸದರಿ ಒಪ್ಪಿಗೆಯ ಷರತ್ತುಗಳಲ್ಲೊಂದು ಏನೆಂದರೆ ಆಪಾದಿತ ವ್ಯಕ್ತಿಗಳು ನಗರಸಭೆ ಪ್ರದೇಶದಲ್ಲಿ ಉತ್ಪತ್ತಿಯಾದ ಗ್ರಾಮಸಾರವನ್ನು ಹೊರಹಾಕಲು 6 ತಿಂಗಳೊಳಗೆ ಗ್ರಾಮಸಾರ ಶುದ್ಧೀಕರಣ ಸ್ಥಳವನ್ನು (ಸ್ಥಾವರ) ಒದಗಿಸಬೇಕೆಂಬುದಾಗಿದೆ. ಅದನ್ನು ಈವರೆಗೆ ಮಾಡಿರುವುದಿಲ್ಲ ಮತ್ತು ಈ ಸಂಬಂಧದಲ್ಲಿ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ. ಮತ್ತೊಂದೆಡೆ ಆಪಾದಿತ ವ್ಯಕ್ತಿಗಳು ಕೊಳಗಳು, ಸರೋವರಗಳು, ಸ್ವಾಭಾವಿಕ ಕೊಳಗಳಂಥ ಜಲಮೂಲಗಳೊಳಗೆ ಶುದ್ಧೀಕರಿಸಿದ ಗ್ರಾಮಸಾರವನ್ನು ನಿರಂತರವಾಗಿ ಹರಿಸುತ್ತಿದ್ದಾರೆ. ದಿನಾಂಕ 3/6/2006ರ ನಂತರ ಸಮ್ಮತಿಯನ್ನು ಪಾಲನೆ ಮಾಡಿರುವುದಿಲ್ಲ. ಗ್ರಾಮಸಾರ ಶುದ್ಧೀಕರಣ ಸ್ಥಾವರವನ್ನು ಒದಗಿಸಿಲ್ಲ, ಒಳಚರಂಡಿ ಸೌಲಭ್ಯವನ್ನು ಒದಗಿಸಿಲ್ಲ ಹಾಗೂ ಅಧಿನಿಯಮದ 1974ರ 25ನೇ ಪ್ರಕರಣದ ಉಲ್ಲಂಘನೆಯನ್ನು ಮಾಡಿ ಅಕ್ಕಪಕ್ಕದ ಜಲಮೂಲಗಳೊಳಗೆ ಶುದ್ಧೀಕರಿಸಿದ ಗ್ರಾಮಸಾರವನ್ನು ಹರಿಸುತ್ತಿರುವುದು ದೂರಿನಲ್ಲಿ ತಿಳಿಸಿದ್ದು, ಇದು ಅಧಿನಿಯಮ 1974ರ 44ನೇ ಪ್ರಕರಣದ ಮೇರೆಗೆ ದಂಡನೀಯವಾದುದಾಗಿದೆ. ಸದೃಶ ದೂರುಗಳನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಬೆಂಗಳೂರಿನ ಕೆಂಗೇರಿಯ ಪುರಸಭೆಗೆ ಸಂಬಂಧಪಟ್ಟಂತೆ ಪಟ್ಟಣ ಪುರಸಭೆ ಮುಖ್ಯ ಆಯುಕ್ತರು ಹಾಗೂ ನಗರಸಭೆ ರಾಜರಾಜೇಶ್ವರಿ ನಗರ ಮತ್ತು ಮೈಸೂರು ರಸ್ತೆ ಇವುಗಳ ಆಯುಕ್ತರ ವಿರುದ್ಧ ದೂರು ಸಲ್ಲಿಸಲಾಗಿದೆ.
ದಂಡ ಪ್ರಕ್ರಿಯಾ ಸಂಹಿತೆಯ 482ನೇ ಪ್ರಕರಣದ ಮೇರೆಗೆ ಕ್ರಿಮಿನಲ್ ಅರ್ಜಿಗಳನ್ನು ಸಲ್ಲಿಸಿದ ಈ ಅಪೀಲುಗಳ ಎದುರುದಾರರು ಅಧಿನಿಯಮ 1974ರ ಮೇರೆಗೆ ಎದುರುದಾರರ ಪ್ರಾಸಿಕ್ಯೂಷನ್ಗಾಗಿ ಅಪೀಲುದಾರರು ಹೂಡಿದ ಸಂಪೂರ್ಣ ವ್ಯವಹರಣೆಯನ್ನು ವಜಾಗೊಳಿಸಲು ಕೋರಿರುತ್ತಾರೆ. ನೆಕ್ಸ್ಟ್ ಪ್ಯಾರಾ. ಉಚ್ಚ ನ್ಯಾಯಾಲಯದ ಮಾನ್ಯ ಏಕಪೀಠ ನ್ಯಾಯಾಧೀಶರು ದಿನಾಂಕ 16/2/2015 ತನ್ನ ತೀರ್ಪಿನ ಪ್ರಕಾರ ದಂಡ ಪ್ರಕ್ರಿಯಾ ಸಂಹಿತೆಯ 482ನೇ ಪ್ರಕರಣದ ಮೇರೆಗೆ ಸಲ್ಲಿಸಿದ ಎಲ್ಲ 3 ಅರ್ಜಿಗಳನ್ನು ಪುರಸ್ಕರಿಸಿದ್ದು 2007ರ ಕ್ರಿಮಿನಲ್ ಅರ್ಜಿ ಸಂಖ್ಯೆ 831ರಲ್ಲಿ ದಿನಾಂಕ 18/1/2012 ಕರ್ನಾಟಕ ಉಚ್ಚ ನ್ಯಾಯಾಲಯದ ಮೊದಲಿನ ತೀರ್ಪನ್ನು ಅನುಸರಿಸಿ ಅಪೀಲುದಾರರು ಪ್ರಾರಂಭಿಸಿದ ವ್ಯವಹರಣೆಗಳನ್ನು ರದ್ದುಗೊಳಿಸಿದ್ದು, ಇದಕ್ಕೆ ಪ್ರತಿಯಾದ 2006ರ ರಿಟ್ ಅರ್ಜಿ ಸಂಖ್ಯೆ 30610ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠದ ತೀರ್ಪನ್ನು ಅವಲಂಬಿಸಿದೆ. ವಿಭಾಗೀಯ ಪೀಠವು ಪುರಸಭಾ ಆಯುಕ್ತರು, ಮುಖ್ಯ ಅಧಿಕಾರಿ ಅಥವಾ ಕೌನ್ಸಿಲ್ ಇಲಾಖೆಯ ಮುಖ್ಯಸ್ಥರೆಂದು ಹೇಳಿಕೊಳ್ಳಲಾಗುವುದಿಲ್ಲವೆಂದು ಹಾಗೂ ಅಧಿನಿಯಮ 1977ರ 48ನೇ ಪ್ರಕರಣದ ಮೇರೆಗೆ ಅವರು ವ್ಯವಹರಣೆ ನಡೆಸಲಾಗುವುದಿಲ್ಲವೆಂದು ಅಭಿಪ್ರಾಯಪಟ್ಟಿದೆ. ಉಚ್ಚ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಬಾಧಿತರಾದವರು ಈ ಅಪೀಲುಗಳನ್ನು ಸಲ್ಲಿಸಿದ್ದಾರೆ. ನೆಕ್ಸ್ಟ್ ಪ್ಯಾರಾ. ಅಪೀಲುದಾರರ ಪರ ಹಾಜರಾಗಿರುವ ಮಾನ್ಯ ವಕೀಲರ ವಾದವನ್ನು ಆಲಿಸಿದ್ದೇವೆ. ನೋಟಿಸುಗಳನ್ನು ಜಾರಿ ಮಾಡಿದ್ದರೂ ಎದುರುದಾರರು ಯಾರೂ ಹಾಜರಾಗುವುದಿಲ್ಲ. ನೆಕ್ಸ್ಟ್ ಪ್ಯಾರಾ. ಅಪೀಲುದಾರರ ಪರ ಹಾಜರಾಗಿರುವ ಮಾನ್ಯ ವಕೀಲರು ಕರ್ನಾಟಕ ಪುರಸಭಾ ಅಧಿನಿಯಮ 1976ರ ಓಪನ್ ದ ಬ್ರ್ಯಾಕೆಟ್ ಇಲ್ಲಿ ಇನ್ನು ಮುಂದೆ ಅಧಿನಿಯಮ 1976 ಎಂದು ಉಲ್ಲೇಖಿಸಲಾಗಿದೆ ಕ್ಲೋಸ್ ದ ಬ್ರ್ಯಾಕೆಟ್ ಮೇರೆಗೆ ರಚಿಸಲಾದ ಪಾಲಿಕೆಗಳು ಹಾಗೂ ಕರ್ನಾಟಕ ಪುರಸಭಾ ಅಧಿನಿಯಮ 1964ರ ಓಪನ್ ದ ಬ್ರ್ಯಾಕೆಟ್ ಇಲ್ಲಿ ಇನ್ನು ಮುಂದೆ ಅಧಿನಿಯಮ 1964 ಎಂದು ಉಲ್ಲೇಖಿಸಲಾಗಿದೆ ಕ್ಲೋಸ್ ದ ಬ್ರ್ಯಾಕೆಟ್ ಮೇರೆಗೆ ರಚಿಸಲಾದ ಪುರಸಭೆಗಳು ಅಪಾರ ಸಂಖ್ಯೆಯ ಪುರಸಭಾ ಪ್ರಕಾರ್ಯಗಳನ್ನು ಹಾಗೂ ಶಾಸನಬದ್ಧ ಕರ್ತವ್ಯಗಳನ್ನು ವಹಿಸಿಕೊಂಡಿವೆ ಎಂದು ವಾದಿಸಿದ್ದಾರೆ. ಅಧಿನಿಯಮ 1974ರ ಉಪಬಂಧಗಳು, ದಂಡಗಳು ಹಾಗೂ ಪ್ರಕ್ರಿಯೆಯನ್ನು ಉಪಬಂಧಿಸಿವೆ ಹಾಗೂ ಅಧಿನಿಯಮ 1974ರ ಯಾವುದೇ ಉಪಬಂಧಗಳನ್ನು ಉಲ್ಲಂಘಿಸುವ ಯಾರಿಗೆ ಆದರೂ ಕ್ರಮ ಜರುಗಿಸಲು ಹೊಣೆಯಾಗಿರುವರು ಎಂಬುದನ್ನು ಉಪಬಂಧಿಸುತ್ತವೆ. ಅಧಿನಿಯಮ 1974ರ ಉಪಬಂಧಗಳನ್ನು ಉಲ್ಲಂಘಿಸುವ ಮುನ್ಸಿಪಲ್ ಕಾರ್ಪೊರೇಷನ್ ಹಾಗೂ ಮುನ್ಸಿಪಾಲಿಟಿಗಳು ಕ್ರಮ ಜರುಗಿಸಲು ಹೊಣೆಯಾಗಿರುತ್ತವೆ. ಮುನ್ಸಿಪಲ್ ಕಾರ್ಪೊರೇಷನ್ ಆಯುಕ್ತರು, ಮುನ್ಸಿಪಲ್ ಕೌನ್ಸಿಲ್ ಹಾಗೂ ಮುನ್ಸಿಪಲ್ ಕೌನ್ಸಿಲ್ನ ಮುಖ್ಯ ಅಧಿಕಾರಿಗಳು ಸಂಬಂಧಪಟ್ಟ ಕಾರ್ಪೊರೇಷನ್ನ ಹಾಗೂ ಕೌನ್ಸಿಲ್ನ ಮುಖ್ಯ ಕಾರ್ಯನಿರ್ವಾಹಕ
ಅಧಿಕಾರಿಗಳಾಗಿರುವರು ಹಾಗೂ ಅವರು ಇಲಾಖಾ ಮುಖ್ಯಸ್ಥರಾಗಿದ್ದು ಕಾರ್ಪೊರೇಷನ್ ಅಥವಾ ಕೌನ್ಸಿಲ್ ಆಗಿದ್ದು 74ನೇ ಪ್ರಕರಣದ ಮೇರೆಗೆ ಕ್ರಮ ಜರುಗಿಸಲು ಹೊಣೆಯಾಗಿರುತ್ತಾರೆ. ಉಚ್ಚ ನ್ಯಾಯಾಲಯವು ಆಯುಕ್ತರ ಹಾಗೂ ಮುಖ್ಯ ಅಧಿಕಾರಿಯ ವಿರುದ್ಧ ಪ್ರಾರಂಭಿಸಿದ ಪ್ರಾಸಿಕ್ಯೂಷನ್ನನ್ನು ರದ್ದುಗೊಳಿಸುವಲ್ಲಿ ಅವರು ಕ್ರಮ ಜರುಗಿಸಲು ಜವಾಬ್ದಾರರಾಗಿರುವುದಿಲ್ಲ. ಅವರು ಇಲಾಖೆಯ ಮುಖ್ಯಸ್ಥರಾಗಿರುವುದಿಲ್ಲವೆಂಬ ತಪ್ಪು ದೃಷ್ಟಿಕೋನವನ್ನು ತಳೆಯುವ ಮೂಲಕ ದೋಷವೆಸಗಿದೆಯೆಂದು ವಾದಿಸಿದ್ದಾರೆ. ನೆಕ್ಸ್ಟ್ ಪ್ಯಾರಾ. ಮಾನ್ಯ ವಕೀಲರು ದಿನಾಂಕ 10/3/2015 ನಿರ್ಧರಿಸಲಾದ ಕ್ರಿಮಿನಲ್ ಅಪೀಲು ಸಂಖ್ಯೆ 2019-755-VC ಚಿನ್ನಪ್ಪಗೌಡರ ವಿರುದ್ಧ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಮತ್ತೊಬ್ಬರು ಪ್ರಕರಣದಲ್ಲಿ ಈ ನ್ಯಾಯಾಲಯದ ತೀರ್ಪನ್ನು ಅವಲಂಬಿಸಿದ್ದು, ಇದರ ಮೂಲಕ ಕರ್ನಾಟಕ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಆಯುಕ್ತರು ಹಾಗೂ ಮುಖ್ಯ ಆಯುಕ್ತರು ಅಧಿನಿಯಮ 1974ರ ಮೇರೆಗೆ ತಮ್ಮ ಪ್ರಾಸಿಕ್ಯೂಷನ್ನನ್ನು ಪ್ರಶ್ನಿಸಿರುವ ಅವರ ಅರ್ಜಿಗಳನ್ನು ತಿರಸ್ಕರಿಸಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಸ್ಥಿರೀಕರಿಸಿದೆ. ಉಚ್ಚ ನ್ಯಾಯಾಲಯವು ದಂಡ ಪ್ರಕ್ರಿಯಾ ಸಂಹಿತೆಯ 482ನೇ ಪ್ರಕರಣದ ಮೇರೆಗೆ ಅಧಿಕಾರ ವ್ಯಾಪ್ತಿಯನ್ನು ಚಲಾಯಿಸಿ ವ್ಯವಹರಣೆಯನ್ನು ರದ್ದುಗೊಳಿಸುವಂತಿಲ್ಲ. ಹಾಗಾಗಿ ಆ ತೀರ್ಪು ರದ್ದುಗೊಳಿಸುವುದಕ್ಕೆ ಅರ್ಹವಾಗಿದೆಯೆಂದು ನಿವೇದಿಸಿದ್ದಾರೆ.